ನೀವು ಹೇಳ್ದಂಗೆ ನಾಟಕ ಬೇರೆ, ಸಿನಿಮಾ ಬೇರೆ. ಆ, 2 ವಿಭಿನ್ನವಾದಂಥ ಮಾಧ್ಯಮ ಹೌದು. ಬಟ್ ನಾನಾಗಲೇ ಹೇಳ್ದಂಗೆ ಇದು ಹಣದ ಆಮ್, ಇದು ಜಾಸ್ತಿ ಇರೋದ್ರಿಂದ ನನಗೆ ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಇಲ್ಲಿ. ಹಾಗಾಗಿ ನನಗೇನು ಮಾಡಿದೆ ಅಂದರೆ, ನಂಬರ್ ಆಫ್ ಡೇಸ್ ವರ್ಕ್ ಏನಿದೆ ಅದನ್ನ ಇಷ್ಟೇ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಸಿನಿಮಾ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ ಗಳಿಗೆಯಿಂದ ಆಲ್ಮೋಸ್ಟ್ 6ರಿಂದ 7 ತಿಂಗಳು ಮನೆಯಲ್ಲಿ ಕುತ್ಕೊಂಡು ಪೇಪರ್ ವರ್ಕ್ ಮಾಡಿದ್ದೀವಿ. ಆಗೆಲ್ಲ ಆಗೇನು ಈಗಲೂ ಅಷ್ಟೇ ನಮ್ಮದೊಂದು ಆಫೀಸ್ ಗಿಫೀಸ್ ಮಾಡ್ಕೊಂಡಿರಲಿಲ್ಲ. ನಾವು ನಮ್ಮ ಮನೆಯೇ ಆಫೀಸು, ಎಲ್ಲ ನಮ್ಮ ಅಸಿಸ್ಟೆಂಟಾಗಿ ಯಾರು ಕೆಲಸ ಮಾಡ್ತೀವಿ ಅಂದರು. ಮತ್ತು ಇನ್ನೊಂದು ಸ್ಪೆಷಲಾಗಿ ಹೇಳ್ಕೊಂಡು ಎಲ್ಲರೂ ನಾಟಕದವರೇ ನಾವು ಕೆಲಸ ಮಾಡಿದ್ದು. ಸೊ ಎಲ್ಲ ನಮ್ಮ ಮನೆಗೆ ಬರೋರು, ಮನೇಲೇ ಕೂತ್ಕೊಂಡು ಹೇಗೆ ಅಂದರೆ ಪೇಪರಲ್ಲಿ ಕಂಪ್ಲೀಟ್ ಸಿನಿಮಾನೇ ರೆಡಿ ಆಗಿಬಿಟ್ಟಿತ್ತು. ಹಾಗೆ ಶಾರ್ಟ್ ಏನೇನು ಬರಬೇಕು, ಹೇಗೆ ಬರಬೇಕು ಎಲ್ಲ ನಾನು ಪೇಪರಲ್ಲಿ 6-7 ತಿಂಗಳು ಕೆಲಸ ಮಾಡಿಕೊಂಡು ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಸ್ಕೆಡ್ಯೂಲ್ ಹಾಕೋವಾಗಲೂ ಅಷ್ಟೇ ಅದರಲ್ಲಿ ನನಗೆ ಸ್ವಲ್ಪ ಸೀರಿಯಲ್ ಹೆಲ್ಪ್ ನಂಗೆ ಮಾಡ್ತು. ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದು ಹೆಲ್ಪ್ ಮಾಡ್ತು, ಪ್ಲ್ಯಾನಿಂಗ್ ಹೇಗೆ ಮಾಡಬೇಕು ಏನು ಅಂತ. ಸೊ ಪಕ್ಕಾ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಆ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರಿಂದ 26 ದಿನದ ಶೂಟಿಂಗು 23 ದಿನಕ್ಕೆ ಮುಗಿಸ್ಕೊಂಡು ವಾಪಸ್ ಬಂದಿದ್ವಿ ನಾವು. ಸೊ ಆ ಜರ್ನಿ ಅಂದರೆ ಬಹುಶಃ ಒಂದು 2 ಗಂಟೆ ಕಾಲ ಅಮ್ಮಚ್ಚಿ ಜರ್ನಿ ಬಗ್ಗೆನೇ ಮಾತಾಡಬೇಕಾಗುತ್ತೆ. ನಾನು ಅವಧಿನಲ್ಲಿ ಜೇನ್ ಮೋಹನ್ ಸರ್ ಅವರ ಅವಧಿ ಮ್ಯಾಗ್ಝಿನಲ್ಲಿ ಇಡೀ ನಾನು 17 ಎಪಿಸೋಡಲ್ಲಿ ಬರೆದಿದ್ದೀನಿ ಹೇಗೆ ಸಿನಿಮಾ ಆಯಿತು ಅಂಥೇಳಿ. ಭಾಳ ಒಳ್ಳೆ ಪ್ರೋಸೆಸ್ ಅದು. ತುಂಬ ಒಂಥರ ಸ್ವೀಟ್ ಮೆಮರೀಸ್ ಅದೆಲ್ಲ.